ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ನಾಳಿಂದ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅನ್ನು ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ನಾನು ಸ್ವಲ್ಪ ನೋಡ್ಕೊಂಬೋಣ. ಫಸ್ಟ್ ಏನ್ ಮಾಡ್ಕೊಂಡು ಒನ್ ಡೇ ಕನ್ನಡದಲ್ಲಿ ಈ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನಾವು ನೋಡ್ಕೊಂಡ್ರೆ, ಸೊ ಬ್ಯಾಂಕ್ ನಿಫ್ಟಿ ಏನಾಗಿತ್ತಪ್ಪ ಅಂದ್ರೆ ಸರಿಸುಮಾರು ಇವತ್ತು ಏನಾಗಿತ್ತಪ್ಪ ಮಾರ್ಕೆಟ್ದಲ್ಲಿ ನಮಗೆ ವೀಕ್ಲಿ ಅನಾಲಿಸಿಸ್ ಮತ್ತು ಡೈಲಿ ಅನಾಲಿಸಿಸ್ ನಮ್ಗೆ ಹೇಳಿದೆ. ಓಕೆ, ಸೊ ಈ ಡೋಜಿ ಕ್ಯಾಂಡಲ್ ಇದು ಈ ಹ್ಯಾಮರ್ ಕ್ಯಾಂಡಲ್ ಏನಾದ್ರು ಹೈ ಅನ್ನು ಬ್ರೇಕ್ ಮಾಡಿದೆ, ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಇದೆ, ಆಮೇಲೆ ಇದನ್ನು ಕೂಡ ರೆಡ್ ಕ್ಯಾಂಡಲ್ ಇದೆ. ಇದೇ ತರ ಏನಾದ್ರು ಫಾಲೋ ಆಯ್ತಪ್ಪ ಮಾರ್ಕೆಟ್ ಫಾಲೋ ಆಗುತ್ತೆ ಅಂತ ಹೇಳಿದೆ. ಓಕೆ, ಡೈರೆಕ್ಟ್ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ 40 ಪಾಯಿಂಟ್ ಗ್ಯಾಬನ್ ಆಯ್ತು. ಗ್ಯಾಬನ್ ಆದ್ರೆ ಮಾರ್ಕೆಟ್ ಕೆಳಗಡೆ ಹೋಗ್ಲಿಲ್ಲ, ಮಾರ್ಕೆಟ್ ಆಯ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗಕ್ಕೆ ಟ್ರೈ ಮಾಡುದು. ಓಕೆ, ಮೇಲ್ಗಡೆ ಟ್ರೈ ಮಾಡೋದು ಕೂಡ ಮಾರ್ಕೆಟ್ ಏನಪ್ಪ ಫಸ್ಟ್ ಇದನ್ನ 48,400 ಕ್ರಾಸ್ ಮಾಡಕ್ಕೆ ಟ್ರೈ ಮಾಡೋದು ಕೂಡ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಟ್ರೈ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಲ್ಲಪ್ಪ. ಮಾರ್ಕೆಟ್ ಏನಪ್ಪ ಡೌನ್ ಟ್ರೆಂಡ್, ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದಾಗ ಮಾರ್ಕೆಟ್ ಎಷ್ಟು ಮೇಲ್ಗಡೆ ಹೋದ್ರು ಕೂಡ ಅಲ್ಲಿ ಸೆಲೆಕ್ಟ್ ಆಕ್ಟಿವಿಟೇಷನ್ ಮಾರ್ಕೆಟ್ ಕೆಳಗಡೆ ತಗೊಂಡ್ಬರ್ತಾರೆ ಅಂತ ನಿಮ್ಗೆ ಸಾಕಷ್ಟು ಬೇರೆ ಬೇರೆ ವಿಡಿಯೋಗಳಲ್ಲಿ ನಮಗೆ ಇದೆ. ಓಕೆ, ಸೊ ಇವತ್ತಿನ ದಿನ ಏನಾಗಿದೆಪ್ಪ ಅಂದ್ರೆ ಈ ವಿಡಿಯೋಗಳಲ್ಲಿ ನೋಡಿ ಇಲ್ಲೊಂದು, ಆಮೇಲೆ ಇಲ್ಲೊಂದು. ಓಕೆ, ಈ ಟೋಟಲ್ ಆಗಿ ಈ ಒಂದು ಏರಿಯಾದಲ್ಲಿ ಸುಮಾರು 400 ಪಾಯಿಂಟ್ ಮಾರ್ಕೆಟ್ ಉಳಿದಿಲ್ಲ. ಸೊ ಈ ಒಂದು ಏರಿಯಾದಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದಪ್ಪ ಅಂದ್ರೆ ಇದು ಏನಾಗಿದೆಪ್ಪ ಅಂದ್ರೆ ಇವಾಗ ಇದನ್ನ ಈ ಬಾಟಮ್ ದಲ್ಲಿ ಇರೋದ್ರಿಂದ, ಓಕೆ, ಮಾರ್ಕೆಟ್ ನೋಡಿ ಏನಪ್ಪಾ ಅಂದ್ರೆ ಇದೇನು ಸ್ವಿಂಗ್ ಇತ್ತಲ್ಲ, ಈ ಸಪೋರ್ಟ್ ಸ್ವಿಂಗ್ ಇತ್ತ. ಸೊ ಈ ಸಪೋರ್ಟ್ ಸ್ವಿಂಗ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿರೋದ್ರಿಂದ ನಾವು ಒಂದು ಬೆನಿಫಿಟ್ ಏನ್ ಹೇಳೋದಪ್ಪ ಅಂದ್ರೆ ಈ ಮಾರ್ಕೆಟ್ ಈ ಕ್ಯಾಂಡಲ್ ಏನದಪ್ಪ ಅಂದ್ರೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಅಂತ ಕರೀತಾರೆ. ಓಕೆ, ಸೊ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಎಲ್ಲಿ ಓಪನ್ ಆಗುತ್ತಪ್ಪ ಅಂದ್ರೆ ಪೂರಾ ಬಾಟಮ್ ದಲ್ಲಿ ಅಥವಾ ಒಂದು ಡೌನ್ ಟ್ರೆಂಡ್ ಲಾಸ್ಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಆಕ್ಟಿವೇಟ್ ಆಗುತ್ತೆ. ಇದು ಏನಾದ್ರು ಹೈ ಏನಾದ್ರು ಕ್ಲೋಸ್ ಮಾಡ್ಕೊಂಡ್ರೆ ನಾಳೆ ದಿನ ಈ ಒಂದು ಹೈ ಇದೆಲ್ಲ, ಈ ಹೈ ಅನ್ನ ಏನಾದ್ರು ಮಾರ್ಕೆಟ್ ನಾಳಿನ ದಿನ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಗ್ಯಾಪ್ ಅಪ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಮತ್ತೆ ಫಸ್ಟ್ ಟಾರ್ಗೆಟ್ ಅನ್ನ 48,500 ಮತ್ತೆ 48,700, ಆಮೇಲೆ ಈ ರೀತಿಯಾಗಿರ್ತಕ್ಕಂಥದ್ದು 48,750, ಆಮೇಲೆ 49,000 ಈ ರೀತಿಯಾಗಿರ್ತಕ್ಕಂಥದ್ದು ನಾಳೆ ದಿನ ಏನಾಗಬೇಕು ಅಂದ್ರೆ ಟಾರ್ಗೆಟ್ ಅನ್ನು ನಾಳೆ ದಿನ ಮಾರ್ಕೆಟ್ ಗೆ ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಒಂದು ವೇಳೆ ಏನಾದ್ರು ಈ ಒಂದು ಲೋನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಮತ್ತೆ 47,500 ಮತ್ತು 47,000 ತನಕ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಸೊ ಇದನ್ನ ನಾವು ಏನ್ ಮಾಡೋಣಪ್ಪ ಅಂದ್ರೆ ಒಂದು ಸ್ವಲ್ಪ 50 ಮಿನಿಟ್ಸ್ ಟೈಮ್ ಫ್ರೇಮ್ ದಲ್ಲಿ ನೋಡ್ಕೊಂಬೋಣ. ಈಗ ನೋಡ್ರಿ, ಇದು 50 ಮಿನಿಟ್ಸ್ ಟೈಮ್ ಫ್ರೇಮ್ ಏನಿದೆಯಲ್ಲ, ಸೊ ಸರಿಯಾಗಿ ಏನಾಗಿತ್ತಪ್ಪ ಅಂದ್ರೆ ಈ ಒಂದೇನು ಏರಿಯಾ ಐತಲ್ಲ, ಸೊ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಏನಪ್ಪ ಅಂದ್ರೆ ಕೆಳಗಡೆ ಓಪನ್ ಆಗಿತ್ತು. ಓಪನ್ ಆಗಿ ಮಾರ್ಕೆಟ್ ಕೆಳಗಡೆ ಹೋಗದೆ ಏನಾಗಿತ್ತಪ್ಪ ಮಾರ್ಕೆಟ್ ಮೇಲೆ ಹೋಗಿದೆ. ಓಕೆ, ಸೊ ಅದಕ್ಕೆ ಏನಾಗ್ತಪ್ಪ ಅಂದ್ರೆ ಎಲ್ಲಿವರೆಗೂ ನಾಳೆ ದಿನ ಈ ಒಂದು ಲೋನ ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಮಾರ್ಕೆಟ್ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಸೆಲ್ಲರ್ಸ್ ಆಕ್ಟಿವ್ ಆಗಂಗಿಲ್ಲ. ಓಕೆ, ಒಂದು ಏನಾದ್ರು ಗ್ಯಾಪ್ ಓಪನ್ ಆಗಿ ಮತ್ತೆ ರಿಟರ್ನ್ ಇದೇ ಒಂದು ಮೇಲ್ಗಡೆ ಬಂದು ಇಲ್ಲಿ ಕನ್ಫರ್ಮೇಶನ್ ಕೆಳಗಡೆ ಬ್ರೇಕ್ ಆದಪ್ಪ ಅವಾಗ ನಾವು ಕೆಳಗಡೆ ಹೋಗ್ಬೋದು. ಇಲ್ಲಪ್ಪ ಅಂತಂದ್ರೆ ಇಲ್ಲೇ ಫ್ಲಾಟ್ ಆಗಿ ಓಪನ್ ಆಗಿಂದ ಮಾರ್ಕೆಟ್ ದಲ್ಲಿ ಏನಾದ್ರು ಇವತ್ತಿನ ದಿನ ಇದೇನೆ ಲೋ ಇದೆಯಲ್ಲ ಈ 48,300. ಓಕೆ, ಈ 48,300 ಏನಾದ್ರು ಮಾರ್ಕೆಟ್ ನಾಳಿನ ದಿನ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ 48,500, ಆಮೇಲೆ ಸೆಕೆಂಡ್ ಟಾರ್ಗೆಟ್ ಈ 48,800 ಕೂಡ ನಾಳಿನ ದಿನ ಮಾರ್ಕೆಟ್ ನಮಗೆ ನಾವು ನೋಡೋದಕ್ಕೆ ಚಾನ್ಸಸ್ ಇದೆ. ಒಂದು ವೇಳೆ ಏನಾದ್ರು ಡೈರೆಕ್ಟ್ ಆಗಿ 48,300, ಓಕೆ, 48,300 ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಅನ್ನ ಕರೆಕ್ಟ್ ಆಗಿ ಮಾರ್ಕೆಟ್ ಏನ್ ಮಾಡುತ್ತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಇದ್ದದನ್ನ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ನಿಧಾನವಾಗಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಫೆಬ್ರವರಿ ಫಸ್ಟ್ ಬಜೆಟ್ ಇರೋದ್ರಿಂದ ಗೌರ್ಮೆಂಟ್ ಏನ್ ಮಾಡ್ತಾರಪ್ಪ ಮಾರ್ಕೆಟ್ ಯಾವತ್ತೂ ಬಜೆಟ್ ಸಮೀಪ ಬಂದಾಗ ನೆಗೆಟಿವ್ ದಲ್ಲಿ ತೋರ್ಸಕ್ ಟ್ರೈ ಮಾಡಂಗಿಲ್ಲ, ಪಾಸಿಟಿವ್ ದಲ್ಲಿ ತೋರ್ಸಕ್ ಟ್ರೈ ಮಾಡ್ತಾರೆ. ಹೀಗಾಗಿ ಏನಾಗ್ತದಪ್ಪ ನಾಳಿನ ದಿನ ಮಾರ್ಕೆಟ್ ದಲ್ಲಿ ಸ್ವಲ್ಪ ಅಪ್ಸೈಡ್ ರ್ಯಾಲಿ ಬರ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಅಪ್ಸೈಡ್ ರ್ಯಾಲಿ ಬರ್ತಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ನಾವು ನಾಳಿನ ದಿನ ಏನ್ ಮಾಡಬಹುದಪ್ಪ ಅಂದ್ರೆ ಈ 49,000 ಏನಾದ್ರು ಕ್ರಾಸ್ ಮಾಡ್ಕೊಂಡು ಹಾಕಪ್ಪ ಅಂತಂದ್ರೆ ಎಲ್ಲಿವರೆಗೂ ನಾವು ಬಜೆಟ್ ಡೇ ಒಳಗೆ ನಾವು ನೋಡ್ಬೋದಪ್ಪ ಅಂದ್ರೆ 49,500 ಕೂಡ ಮಾರ್ಕೆಟ್ ಅಲ್ಲಿ ನಾವು ಈ ಒಂದು ರ್ಯಾಲಿಯನ್ನ ನಾವು ಅಪ್ಸೈಡ್ ಅಲ್ಲಿ ನೋಡ್ಬೋದು. ಇಲ್ಲಪ್ಪ ಅಂತಂದ್ರೆ ಈ ಒಂದು ಚಾರ್ಟ್ ಪ್ರಕಾರ, ಓಕೆ, ಈ ಚಾರ್ಟ್ ಪ್ರಕಾರ ನಾನು ನಮಗೆ ಹೇಳೋದಾದ್ರೆ ಈ ಚಾರ್ಟ್ ಪ್ರಕಾರ ಹೇಳೋದಾದ್ರೆ ಮಾರ್ಕೆಟ್ ದಲ್ಲಿ ಏನಪ್ಪ ಈ ರೀತಿ ಒಂದಿನ ಕನ್ಸಲ್ಟೇಷನ್ ಆಗಿದೆ ಪೂರಾ ಬಾಟಮ್ ದಲ್ಲಿ. ಓಕೆ, ಡೌನ್ ಟ್ರೆಂಡ್ ಬಾಟಮ್ ದಲ್ಲಿ ಮಾರ್ಕೆಟ್ ಏನಾದ್ರು ಕನ್ಸಲ್ಟೇಷನ್ ಆಗಿತ್ತಲ್ಲ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ದಲ್ಲಿ ನಾಳೆ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ ಈ ಒಂದು ಲೋನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ, ಓಕೆ, ಈ ಒಂದು ಲೋನ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಏನಾಗ್ತದಪ್ಪ ಮಾರ್ಕೆಟ್ ದಲ್ಲಿ ನಮ್ಗೆ ಕರೆಕ್ಟ್ ಆಗಿ 47,500 ಇದೊಂದು ಟಾರ್ಗೆಟ್ ಸಿಗುತ್ತೆ, ಆಮೇಲೆ 47,000 ಈ ಎರಡು ಟಾರ್ಗೆಟ್ ಗಳನ್ನ ನಾಳೆ ದಿನ ನೋಡಪ್ಪ ಅನ್ನೋ ಹೋಗತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ನಾನು ನಿಮ್ಗೆ ತುಂಬಾ ದಿನಗಳಿಂದ ಹೇಳ್ತೀನಪ್ಪ ಅಂದ್ರೆ ಈ ಒಂದು
ಇಲ್ಲಿ ಏನಿದೆಪ್ಪ ಅಂದ್ರೆ ತುಂಬಾ ದಿನಗಳಿಂದ ಇಲ್ಲಿ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ದಲ್ಲಿ ನಿಂತ್ಕೊಂಡ್ ಬಿಟ್ಟಿದೆ. ಎಲ್ಲಿವರೆಗೂ ಈ ಕನ್ಸೋಲೇಷನ್ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ ಅಥವಾ ಕೆಳಗಡೆ ಹೋಗಲ್ಲ ಅಂತ ಹೇಳ್ತದೆ. ಓಕೆ, ಈ ಚಾರ್ಟ್ ಪ್ರಕಾರ ನೋಡ್ಕೊಂಡ್ರೆ ನಾಳೆಯಿಂದ ಏನ್ ಮಾಡ್ಬೋದಪ್ಪ ಅಂತಂದ್ರೆ 47,800 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಾಳೆ ಮತ್ತೆ 800 ಪಾಯಿಂಟ್ ನಾವು ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಎಲ್ಲಿ ಬ್ಯಾಂಕ್ ನಿಫ್ಟಿ ಇಲ್ಲ ಬಜೆಟ್ ರ್ಯಾಲಿ ಪ್ರಕಾರ ನೋಡ್ಕೊಂಡು ಹೋದಪ್ಪ ಅಂದ್ರೆ ಬಜೆಟ್ ನೋಡ್ಕೊಂಡು ನಾವು ಟ್ರೇಡ್ ಮಾಡೋದಾದ್ರೆ ಒಂದು ವೇಳೆ ಏನಾದ್ರು ಈ ಒಂದು ಏರಿಯಾನ ಏನಾದ್ರು ಕ್ರಾಸ್ ಮಾಡ್ಕೊಂಡೈತಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ನಾವು ಬಜೆಟ್ ವರೆಗೂ ಎಲ್ಲಿ ನೋಡಬಹುದಪ್ಪ ಅಂದ್ರೆ ಏರಿಯಾ ನಾವು 49,500 ಅಥವಾ 48,000 49,000 ಕೂಡ ನಾವು ನಾಳೆ ಏನ್ ಮಾಡಬಹುದಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ನೋಡತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಸೊ ಅದೇ ರೀತಿಯಾಗಿ ಈ ನಾವು ಸೆನ್ಸೆಕ್ಸ್ ಓಕೆ ನಾಳೆಂದ್ರೆ ಏನ್ ಮಾಡಪ್ಪ ಅಂದ್ರೆ ಈ 2025ನೇ ಫಸ್ಟ್ ತಿಂಗಳಾಗಿರ್ತಕ್ಕಂಥ ಜನವರಿಯ ಕೊನೆಯ ಒಂದು ವೀಕ್ಲಿ ಎಕ್ಸ್ಪೈರಿ ಮತ್ತು ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಮಂತ್ಲಿ ಎಕ್ಸ್ಪೈರಿ ಸ್ವಲ್ಪ ನೋಡ್ಕೊಂಡು ನಾವು ಓ 22. ಸೊ ನಾಳಿಂದ ಏನಪ್ಪ ಅಂದ್ರೆ ಎಕ್ಸ್ಪೈರಿ ಇರೋದ್ರಿಂದ ಇಲ್ಲೇನಾಗಿದೆಪ್ಪ ಅಂದ್ರೆ ನೋಡಿ ಮಾರ್ಕೆಟ್ ಏನ್ ಗ್ಯಾಪ್ ಡೌನ್ ಆಗಿದಿಲ್ಲ, ಗ್ಯಾಪ್ ಡೌನ್ ಆಗಿಂದ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿದೆ, ಮೇಲ್ಗಡೆ ಹೋಗಿಂದ ಇನ್ನೇನು ಮಾಡಲಪ್ಪ ಅಂದ್ರೆ ಇದನ್ನ ಕ್ರಾಸ್ ಮಾಡಿಲ್ಲ ಅದು. ಓಕೆ, ಈ ಗ್ಯಾಪ್ ಅಪ್ ಅನ್ನ ಕ್ರಾಸ್ ಮಾಡಿದ ಮಾರ್ಕೆಟ್ ಕೆಳಗಡೆ ಬಂದಿದೆ. ಓಕೆ, ನಾನು ಒಂದು ವಿಡಿಯೋ ಮಾಡಿದ್ದೆ ನನ್ನ ಚಾನಲ್ ಪ್ಲೇ ಲಿಸ್ಟ್ ಒಳಗಿದೆ, ಹೌ ಟು ಟ್ರೇಡ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಅಂತ ಆ ವಿಡಿಯೋದಲ್ಲಿ ನೋಡ್ರಿ. ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ಅಪ್ ಟ್ರೆಂಡ್ ಇದ್ದಾಗ ಯಾವ ರೀತಿ ಟ್ರೇಡ್ ಮಾಡಬೇಕು ಮತ್ತು ಡೌನ್ ಟ್ರೆಂಡ್ ಇದ್ದಾಗ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತಕ್ಕಂಥದ್ರ ನಾನು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ. ಆ ವಿಡಿಯೋ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಬೆನಿಫಿಟ್ ಸಿಗ್ತಕ್ಕಂಥ ಒಂದು ಚಾನ್ಸಸ್ ಇದೆ ಅಂತ ನಮಗೆ ನಾನು ಹೇಳಬಲ್ಲೆ. ಓಕೆ, ಸೊ ನಾಳಿನ ದಿನ ಏನಾದ್ರು ಈ ಒಂದು ಏನಾದ್ರು ಮಾರ್ಕೆಟ್ ಕ್ರಾಸ್ ಮಾಡ್ಕೊಂಡು ಕೆಳಗಡೆ ಹೋಯ್ತಪ್ಪ ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ 75,000. ಓಕೆ, ಸೆಕೆಂಡ್ ಟಾರ್ಗೆಟ್ 74,500, ಆಮೇಲೆ ಅದ್ರ ಟಾರ್ಗೆಟ್ 74,000. ಓಕೆ, ಈ ರೀತಿ ಏನಾಗ್ತಪ್ಪ ಅಂದ್ರೆ ನಾಳಿನ ದಿನ ಸುಮಾರು ಒಂದು 74,000ವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಇದು ನೋಡ್ಕೊಂಡ್ರೆ ಇದೇನು ಕನ್ಸೋಲೇಷನ್ ಆಗಿತ್ತಲ್ಲ, ಈ ಕನ್ಸೋಲೇಷನ್ ಆಗಿತ್ತ, ಈ ಕನ್ಸೋಲೇಷನ್ ಏರಿಯಾನ ಕ್ರಾಸ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದು ಕ್ಲೋಸ್ ಮಾಡಿದೆ. ಅಥವಾ ಈ ರೀತಿ ನಾವು ಬಜೆಟ್ ಡೇ ಅಂತ ಹೇಳಿದ್ನಲ್ಲ, ಒಂದ್ ವೇಳೆ ಏನಾದ್ರು ಈ ಕ್ಯಾಂಡಲ್ ಮೇಲ್ಗಡೆ ಏನಾದ್ರು ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಈ ಒಂದು ರೇಂಜ್ ಅಲ್ಲಿ ಏನಾದ್ರು ಮತ್ತೆ ಬಂದು ಸಿಕ್ಕಾಕೊಂತಪ್ಪ ಅಂದ್ರೆ ಮಾರ್ಕೆಟ್ ಏನಪ್ಪಾ ಅಂದ್ರೆ ಮತ್ತೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂತಂದ್ರೆ 77,000ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಈ ಒಂದು ಏರಿಯಾದಲ್ಲಿ 76,000 ಒಂದು ಜೂನ್ದಲ್ಲಿ ಮಾರ್ಕೆಟ್ ಬಂದ ಸಿಕ್ಕಾಗ್ಬೇಕು. ಓಕೆ, ಅವಾಗ ಮಾತ್ರ ಏನಾಗ್ತದೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಸೊ ಇದನ್ನ ನಾವು ಏನ್ ಮಾಡಬೇಕು ಅಂದ್ರೆ ಸ್ವಲ್ಪ 15 ಮಿನಿಟ್ಸ್ ಟೈಮ್ ಬಗ್ಗೆ ನೋಡ್ಕೊಂಡ್ರೆ ಇದು ನೋಡ 15 ಮಿನಿಟ್ಸ್ ಟೈಮ್ ಫ್ರೇಮ್ದಲ್ಲಿ ನಾನು ನಿಮ್ಗೆ ಏನ್ ಹೇಳಿದಪ್ಪ ಅಂದ್ರೆ ಇದು ಒಂದು ಕನ್ಸೋಲೇಷನ್ ಏರಿಯಾ ಅಂತ ಹೇಳಿದೆ. ಓಕೆ, ಇದೊಂದು ಕನ್ಸೋಲೇಷನ್ ಏರಿಯಾ ಇದೆ. ಇದೇನಪ್ಪಾ ಅಂದ್ರೆ ಈ ಒಂದು ಮಾರ್ಕೆಟ್ ಅಲ್ಲಿ ಈ ಒಂದು ಏರಿಯಾ ಏನಪ್ಪಾ ಅಂದ್ರೆ ಲಿಕ್ವಿಡಿಟಿ ಏನಿದೆ, ಈ ಒಂದು ಏರಿಯಾವನ್ನು ಏನು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡಿದ್ದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಕೆಳಗಡೆ ಹೋಗುತ್ತೆ ಅಂತ ಹೇಳಿದೆ. ಓಕೆ, ಸೊ ಅದೇ ರೀತಿ ಏನಪ್ಪ ಮಾರ್ಕೆಟ್ ಮೇಲ್ಗಡೆ ಬಂದಿದೆ ಮತ್ತೆ ಕೆಳಗಡೆ ಕ್ಲೋಸ್ ಆಗಿದೆ. ಹೌದಾ, ಸೊ ನಾಳಿನ ದಿನ ಏನಾದ್ರು ಈ ಒಂದು ಏರಿಯಾ ಏನಾದ್ರು ಕ್ಲೋಸ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಕೆಳಗಡೆ, ಓಕೆ, ಈ ಲೋನ ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮ್ಗ ತುಂಬಾನೇ ಈಸಿಯಾಗಿ 75,000. ಓಕೆ, ಫಸ್ಟ್ ಟಾರ್ಗೆಟ್ 75,000 ಸಿಗುತ್ತೆ ಟಾರ್ಗೆಟ್, ಆಮೇಲೆ 74,500 ಸಿಗುತ್ತೆ, ಆಮೇಲೆ 74,000. ಈ ರೀತಿ ಆಗಿರ್ತಕ್ಕಂಥ 3 ಟಾರ್ಗೆಟ್ ಅನ್ನ ನಮ್ಗೆ ನಾಳೆ ದಿನ ಈಸಿಯಾಗಿ ತುಂಬಾನೇ ಈಸಿಯಾಗಿ ಸಿಗಬೇಕು. ನಾಳೆ ಎಕ್ಸ್ಪೈರ್ ಇರೋದ್ರಿಂದ ತುಂಬಾನೇ ಮಾರ್ಕೆಟ್ ಫಾಲೋ ಆಗೋ ಚಾನ್ಸಸ್ ಕೂಡ ಇರ್ತಕ್ಕಂಥ ಚಾನ್ಸಸ್ ಇದೆ. ಒಂದು ವೇಳೆ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಓಕೆ ಎಲ್ಲಿಪ್ಪ ಅಂದ್ರೆ 75,600 ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಇಲ್ಲೇ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು ಹೈ ಅನ್ನ ಮತ್ತೆ ಈ ಒಂದು ಗ್ಯಾಪ್ ಏನಿದೆಯಲ್ಲ, ಓಕೆ, ಈ ಹೈ ಮತ್ತು ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಏನಾದ್ರು 76,200 ಅಂತ ಕೇಳ್ರಿ, ನೆನಪಿಟ್ರಿ ನಂಬರ್ 76,200. ಈ 76,200 ಮಾರ್ಕೆಟ್ ಏನಾದ್ರು ಮೇಲ್ಗಡೆ ಕ್ರಾಸ್ ಮಾಡ್ಕೊಂಡು ಸ್ವಲ್ಪ ಸೆಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 76,600, ಆಮೇಲೆ 76,900, ಆಮೇಲೆ 77,000. ಓಕೆ, ಸೊ ಈ ರೀತಿ ಏನಾಗ್ತಪ್ಪ ನಾಳಿನ ದಿನ ಮಾರ್ಕೆಟ್ ಮೇಲ್ಗಡೆನೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗುದು, ಯಾಕಪ್ಪ ಕೆಳಗಡೆ ಕೂಡ ಹೋಗುದು. ಯಾಕಪ್ಪ ಕೆಳಗಡೆ ಯಾಕೆ ಹೋಗ್ತದಪ್ಪ ಅಂದ್ರೆ ಇದು ಚಾರ್ಟ್ ಪ್ರಕಾರ ನಾನು ಹೇಳ್ತಾ ಇರೋದು. ಓಕೆ, ಚಾರ್ಟ್ ಏನ್ ತೋರ್ಸಾಗತ್ತೆ ಅದ್ರ ಪ್ರಕಾರ ನಿಮಗೆ ಕೆಳಗಡೆ ಹೋಗ್ತದೆ. ಕೆಳಗಡೆ ಹೋಗ್ತಪ್ಪ ಈ 3 ಟಾರ್ಗೆಟ್ ಸಿಗ್ತಾವ. ಮೇಲ್ಗಡೆ ಹೋಯ್ತಪ್ಪ ಅಂತಂದ್ರೆ 76,200 ಮೇಲ್ಗಡೆ ಹೋಯ್ತಪ್ಪ ಅಂತಂದ್ರೆ 77,000 ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಯಾಕಪ್ಪ ಅಂದ್ರೆ ಬಜೆಟ್ ಇದೆ. ಬಜೆಟ್ ದಲ್ಲಿ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ನೆಗೆಟಿವ್ ತೋರಿಸ್ಲಾಗ ಯಾವ್ದೋ ಗೌರ್ಮೆಂಟ್ ಇಷ್ಟ ಮಾಡಂಗಿಲ್ಲ. ಸೊ ಈಗ ಏನಾಗ್ತದಪ್ಪ ಅಂದ್ರೆ ಇದು ಗ್ರೀನ್ ಆಗಿ ತೋರ್ಸಕ್ಕಂತ ಚಾನ್ಸಸ್ ತುಂಬಾ ಇರೋದ್ರಿಂದ
ನಾಳೆ ದಿನ ಏನ್ ಮಾಡಿರಪ್ಪ ಅಂದ್ರೆ ಎಲ್ಲಿ ಓಪನ್ ಆಗುತ್ತೆ ಓಕೆ ಅಕಸ್ಮಾತ್ ಒಂದ್ ರೀತಿ ಏನಾಗ್ತಪ್ಪ ಅಂದ್ರೆ ಒಂದು ವೇಳೆ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಈ ಲೋನ ಬ್ರೇಕ್ ಮಾಡ್ಕೊಂಡ್ರು ಕೂಡ ಈ ಮೂರು ಟಾರ್ಗೆಟ್ ಗಳನ್ನ ನಾವು ನಾಳೆ ದಿನ ಎಕ್ಸ್ಪೆಕ್ಟ್ ಮಾಡತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಓಕೆ ಸೊ ಅದೇ ರೀತಿಯಾಗಿ ನಿಮ್ದೇ ಆಗಿರ್ತಕ್ಕಂಥ ಒಂದು ಅನಾಲಿಸಿಸ್ ಅನ್ನು ನೋಡ್ಕೊಂಡು ಮಾಡ್ಕೊಂಡು ನೀವು ನಾಳೆ ದಿನ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು